ವಿಧಾನ ಪರಿಷತ್ ಕಣದಲ್ಲಿ ಬಿರುಸಿನ ಮತದಾನವಾಗ್ತಾ ಇದೆ. ವಿಧಾನಸೌಧಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರು ಎಂಟ್ರಿ ಕೊಟ್ಟಿದ್ದಾರೆ. ತಂಡವಾಗಿ ಆಗಮಿಸಿರುವಂತದ್ದು ಶಾಸಕರಿಂದ ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದ್ದು, ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಂದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಬಿಜೆಪಿ ಶಾಸಕರ ಮತದಾನ ಮುಕ್ತಾಯವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಜೆಡಿಎಸ್ ಶಾಸಕರಾದ ಸುರೇಶ್ ಬಾಬು, ಹರೀಶ್ ಎ ಮಂಜು, ಶರಣಗೌಡ ಕಂದಕೂರ್ ವೋಟಿಂಗ್ ಮಾಡಿದ್ದಾರೆ. ಬಿಜೆಪಿ ಶಾಸಕರಂತೂ ಈಗಾಗಲೇ ಅವರ ಮತದಾನ ಪ್ರಕ್ರಿಯೆ ಮುಗಿದಿದ್ದು, ಇನ್ನು ಜೆಡಿಎಸ್ ಶಾಸಕರಾದ ಸುರೇಶ್ ಬಾಬು, ಹರೀಶ್ ಎ ಮಂಜು ಮತ್ತು ಶರಣಗೌಡ ಕಂದಕೂರ್ ಮತದಾನವನ್ನು ಮಾಡಿದ್ದಾರೆ. ಯಾರಿಗೆ 7ನೇ ಸ್ಥಾನ ಅನ್ನೋದೇ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. 7 ಸ್ಥಾನಗಳಿಗೆ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅನ್ನೋದೇ ಈ ರೋಚಕತೆಗೆ ಕಾರಣ ಆಗಿರುವಂಥದ್ದು. ಅಡ್ಡ ಮತದಾನದ ಭೀತಿ ಇದ್ದಿದ್ರಿಂದ ಕ್ರಾಸ್ ವೋಟಿಂಗ್ ಆಗಿಬಿಡಬಹುದು ಅನ್ನುವಂತಹ ಒಂದು ಆತಂಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗಿದ್ವು. ಇನ್ನು ಇವತ್ತು ಮತದಾನ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ನೇರವಾಗಿ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಿಂದ ಆಗಮಿಸಿದ್ರು. ಹಾಗೆಯೇ ಆ ನಂತರದಲ್ಲಿ ಜೆಡಿಎಸ್ ಶಾಸಕರು ಕೂಡ ರೆಸಾರ್ಟ್ನಿಂದ ಆಗಮಿಸಿದ್ರು. ಈಗಾಗಲೇ ಬಿಜೆಪಿಯ ಸುಮಾರು 61ರಿಂದ 62 ಮಂದಿ ಶಾಸಕರುಗಳು ಮತದಾನವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಮಾಹಿತಿ ಪ್ರಕಾರ ಬಿಜೆಪಿಯ ಎಲ್ಲ ಶಾಸಕರು ಮತದಾನವನ್ನು ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಧಾನ ಪರಿಷತ್ ಕಣದಲ್ಲಿ ಬಿರುಸಿನ ಮತದಾನ ಆಗ್ತಾ ಇದ್ದು, ಪ್ರಮುಖವಾಗಿ ಜೆಡಿಎಸ್ನ ಶಾಸಕರುಗಳು ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ. ಜೆಡಿಎಸ್ ಶಾಸಕರು ಎಂಟ್ರಿ ಕೊಟ್ಟಿದ್ದು, ಜೆಡಿಎಸ್ನ ಶಾಸಕರಾದ ಸುರೇಶ್ ಬಾಬು, ಹರೀಶ್ ಎ ಮಂಜು ಮತ್ತು ಶರಣಗೌಡ ಕಂದಕೂರ್ ವೋಟಿಂಗ್ ಮಾಡಿದ್ದಾರೆ. ತಂಡವಾಗಿ ಆಗಮಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಕರ್ನಾಟಕ ವಿಧಾನ ಪರಿಷತ್ ಮೇಲ್ಮನೆ ಬುದ್ಧಿವಂತರ ಛಾವಣಿ ಅಂತೆಲ್ಲ ಕರೆಸಿಕೊಳ್ಳುವಂಥ ಮೇಲ್ಮನೆಗೆ ನಡೆಯುವಂಥ ಒಂದು ಚುನಾವಣಾ ಪ್ರಕ್ರಿಯೆ. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಓರ್ವ ಅಭ್ಯರ್ಥಿ ಗೆಲ್ಲುವುದಕ್ಕೆ ಕನಿಷ್ಠ ಮತಗಳು 28 ಬೇಕಾಗುತ್ತೆ. ಪ್ರಮುಖವಾಗಿ ವಿಧಾನಸಭೆಯ ಶಾಸಕರು ಮತ ಚಲಾಯಿಸುವಂಥ ಈ ಚುನಾವಣೆಯಲ್ಲಿ ಸದ್ಯದ ಸಂಖ್ಯಾಬಲದ ಆಧಾರದ ಮೇಲೆ ಕನಿಷ್ಠ ಮತಗಳ ಲೆಕ್ಕಾಚಾರ ನಾವು ಗಮನಿಸ್ತಾ ಹೋದರೆ ಸಾಮಾನ್ಯವಾಗಿ 7 ಸ್ಥಾನಗಳಿಗೆ ಒಟ್ಟಿಗೆ ಚುನಾವಣೆ ಏನು ನಡೀತಾ ಇದೆ. ಅಗತ್ಯವಿರುವಂಥ ಮತಗಳು ಪ್ರಸ್ತುತ ವಿಧಾನಸಭೆಯ ಒಟ್ಟು ಸದಸ್ಯ ಬಲ 224. ಅದರ ಆಧಾರದ ಮೇಲೆ ಓರ್ವ ಅಭ್ಯರ್ಥಿ ಗೆಲ್ಲುವುದಕ್ಕೆ ಕನಿಷ್ಠ 28 ಪ್ರಥಮ ಪ್ರಾಶಸ್ತ್ಯದ ಮತಗಳ ಅಗತ್ಯವಿರುವಂಥದ್ದು ಗಮನಿಸಬಹುದು. ನಮಗೆ ಹೆಚ್ಚಿನ ಮತಗಳಿರೋದ್ರಿಂದ ನಮ್ಮ CM ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಮಾತಾಡಿ ಹಾಕಿದ್ದಾರೆ. 5ನೇ ಅಭ್ಯರ್ಥಿ ಕೂಡ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಗೆ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ಬೇರೆ ಇರುತ್ತಲ್ಲ, ಅದರಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಅವ್ರಿಗಿನ್ನೂ ಜಾಸ್ತಿ ಬೀಳುತ್ತಲ್ಲ ಪೊಸಿಷನ್ ಅವ್ರಿಗೆ. ಈಗ ನಮ್ಗೆ 3-4 ಕಡಿಮೆ ಆಗ್ಬೋದು, ಅವರು ಬೇರೆ ಪಕ್ಷದವ್ರಿಗೆ ಇನ್ನೂ ಕಡಿಮೆ ಆಗುತ್ತಲ್ಲ. ನಾವು ಹತ್ತಿರದಲ್ಲಿದ್ದೀವಿ. ಆಮೇಲೆ ನಮಗೆ ಪ್ರಿಫರೆನ್ಷಿಯಲ್ ವೋಟ್ ಬೇರೆ ಇರುತ್ತಲ್ಲ, ಆ ಪ್ರಿಫರೆನ್ಷಿಯಲ್ ವೋಟ್ ಇರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. 5ಕ್ಕೆ 5 ಗೆಲ್ತಾರಪ್ಪ. ಫಸ್ಟು ನಾವು ಗೆಲ್ಲಲಿಕ್ಕೆ ಹತ್ರ ಇದ್ದೀವ ಅಂತ ನೋಡಬೇಕು. ನಮಗೆ ಅವಕಾಶ ಪೂರ್ತಿ ಇದ್ದಾಗ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂದರೆ ಕುದುರೆ ವ್ಯಾಪಾರ ಅವ್ರು ಮಾಡ್ತಾರ, ನಾವು ಮಾಡ್ತಾರ. 3ನೇದು, ನಮಗೆ ಹಿಂದೆ ಒಂದು ಸರಿ ಈ ಥರದ ಅವಕಾಶ ಬಂತು, ಟ್ರ್ಯಾಕ್ಷನ್ ಇರೋ ಟೈಮಲ್ಲಿ ದೇವೇಗೌಡರು ಅಪ್ಲಿಕೇಶನ್ ಹಾಕಿದ್ರು ರಾಜ್ಯಸಭೆಗೆ. ಕಾಂಗ್ರೆಸ್ಸು ಬೇಡ ಅಂತೇಳಿ ನಮ್ಮ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವತ್ತು ದೇವೇಗೌಡರು ಅಪ್ಲಿಕೇಶನ್ ಹಾಕಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕಬೇಡಿ. ಈಗ ನಾವು ನಮ್ಗೆ ಹೆಚ್ಚು ಓಟ್ ಇದ್ದಾಗ 28 5ಕ್ಕೆ 140 ಓಟ್ ನಮಗೆ ಸಫಿಷಿಯೆಂಟ್ ಇದ್ದಾಗ 7ನೇ ಕ್ಯಾಂಡಿಡೇಟ್ ಹಾಕೋ ಅವಶ್ಯಕತೆ ಏನಿತ್ತು? ಸೊ ಅಲ್ಲಿಗೆ ಏನರ್ಥ, ಅವರು ವ್ಯಾಪಾರ ಮಾಡೋಕ್ಕೆ ರೆಡಿ ಇದ್ದಾರೆ, ದುಡ್ಡಿದೆ, ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾರಣದಿಂದನೇ ಹಾಕಿದ್ದಾರೆ. ಅದರಿಂದ ನೀವು ಅವರನ್ನೇ ಕೇಳಬೇಕು. ನಾವು ನಮ್ಗೆ ಸಫಿಷಿಯೆಂಟ್ ಮಠ ಇದ್ದಾವೆ, ನಮ್ಮನ್ನು 5 ಸೀಟ್ ಗೆಲ್ಕತ್ತೀವಿ, ಅದರಿಂದ ಯಾವುದೇ ತೊಂದರೆ ಇಲ್ಲ. ಸೊ ಕ್ಲಿಯರ್ ಕಟ್ಟಾಗಿ ನಾವು ಸೆಕೆಂಡ್ ಪ್ರಿಫರೆನ್ಸ್ ಓಟೇ ಎಕ್ಸಸ್ ಆಗಿ ಮಿಗ್ತದೆ. ಅದರಿಂದ ಯಾವ ಪ್ರಾಬ್ಲಮೂ ಇಲ್ಲ. ಈ JDS BJP ಕೇಳೋ ಮಾತನ್ನು ನಮಗೆ ಕೇಳ್ತಾ ಇದ್ದಾರೆ. BJPಗೆ ಅವ್ರ ಮೇಲೆ ಏನು ಕಂಟ್ರೋಲ್ ಇಲ್ಲ. ಅವ್ರು ಯಾರು ಬಯಸ್ತಾರೆ ಅವ್ರು ವೋಟ್ ಹಾಕ್ಬೋದು, ಆಯಿತಾ? ಅದು ಒಂದು ಕಡೆ. ಅದರಿಂದ ಅದರ ಪ್ರಶ್ನೆನೇ ಬರೋದಿಲ್ಲ. ಎರಡನೇದು, ನಮ್ಮಲ್ಲಿರುವಂಥ ಏನು ಸಂಖ್ಯೆ ಇದೆ, ನಮಗೆ ಬೇರೆ ಅಧಿಕ ಮತಗಳೇ ಬೇಕಾಗಿಲ್ಲ. ನಮ್ಮಲ್ಲಿರುವಂಥ ಮತಗಳಿಂದಲೇ ನಾವು 5 ಕೂಡ ಗೆಲ್ಸ್ಕೋಬೋದು. ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದರಿಂದ ಈ ಚುನಾವಣೆ ಆಗ್ತಾ ಇರುವಂಥದ್ದು ಉದ್ದೇಶ ಏನು, ಅದರ ಕಾರಣ ಯಾಕೆ? ಯಾರ ಹತ್ರ ಮತಗಳು ಇರಲಿಲ್ಲ ಅವರು ಚುನಾವಣೆ ಮಾಡಿಸ್ತವ್ರೆ. ಸೊ ಅವ್ರು ಯಾವ ಆಧಾರದ ಮೇಲೆ ಚುನಾವಣೆ ಗೆಲ್ತೀವಿ ಅಂತ ಹೊರಟರು?
ಈ ಥರನೇ ಏನೋ ವ್ಯಾಪಾರ ಮಾಡ್ಕೋಬೇಕು, ದುಡ್ಡನ್ನು ಖರ್ಚು ಮಾಡಬೇಕು, ಏನೋ ಒಂದು ಅವರ ಬೇಕಾದಷ್ಟು ಇದೆ ಅವ್ರ ಹತ್ರ ಈಗ. ಅದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. JDS ಅವರು, BJP ಅವರು. ನಮಗೆ ಕ್ರಾಸ್ ನಮ್ಮ ಇರುವಷ್ಟು ಓಟ್ಸೇ ಸಾಕಲ್ಲ ನಮಗೆ. ಸ್ವತಂತ್ರ ಅಭ್ಯರ್ಥಿಗಳು ನಮ್ಮ ಪರ ಇದ್ದಾರೆ. ಉಚ್ಚಾಟಿತ ಅಭ್ಯರ್ಥಿಗಳು ಅವರು BJPಗಂತೂ ಹಾಕೋದಿಲ್ಲ, JDSಗಂತೂ ಹಾಕೋದಿಲ್ಲ. ಅದರಿಂದ ನಮ್ಮ ಹತ್ರ ಸಂಖ್ಯೆ ಇರಬೇಕಾದ್ರೆ ನಮಗೆ ಈಗ ಅವ್ರು ಯಾಕೆ ಎಲೆಕ್ಷನ್ ಮಾಡ್ತಾರೆ ಅದನ್ನು ಕೇಳಿ ನೀವು. ಅವ್ರು ಯಾವ ಆಧಾರದ ಮೇಲೆ ಎಲೆಕ್ಷನ್ಗೆ ಹೋದ್ರು, ಎಲ್ಲಿಂದ ಓಟ್ ಸಿಗ್ತದೆ, ಹೇಗೆ ಸಿಗ್ತಾ ಇದೆ, ಹೇಗೆ ಗೆಲ್ತಾರೆ, ಅದಕ್ಕೋಸ್ಕರ ಕುದುರೆ ವ್ಯಾಪಾರ ಮಾಡೋದಕ್ಕೆ ಹೋಗಿರುವಂತವರೇ ಅವರು. ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿಜೆಪಿ ಇಂದ ಏನೋ ಉಚ್ಚಾಟನೆ ಆಗಿದ್ದಾರೆ. ಅವ್ರ ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರು ನಮ್ಮ ಪಕ್ಷದವರು ಭಾಗ ಪಾಟೀಲ್ ಅವ್ರು ಇವತ್ತಿಂದ ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ, ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLP ಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗೆ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಈ 3 ಅಭ್ಯರ್ಥಿಗಳು ಬಹುಮತದಿಂದ ಗೆಲುವನ್ನು ಸಾಧಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅಡ್ಡ ಮತದಾನದ ಎಲ್ಲ ಒಂದು ಕಡೆ ನಡೀತಿದೆ ಅನ್ನೋ ಚರ್ಚೆ ಕೂಡ ಇರುವಂಥದ್ದು. ಆ ರೀತಿಯಾದ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ ಸರ್. ನೋಡಿ, ಇವತ್ತು ಕರ್ನಾಟಕದಲ್ಲಿ ಸತ್ತಾವನ್ನು ಚಲಾಯಿಸ್ತಕ್ಕಂಥವ್ರು, ಸರ್ಕಾರವನ್ನು ನಡೆಸ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿಯವರು, ಸನ್ಮಾನ್ಯ DK ಶಿವಕುಮಾರ್ ಅವರು. ನನಗೆ ಒಂದು ಅರ್ಥ ಆಗಲಿಲ್ಲ, ಯಾಕೆ ಇವತ್ತು ಎಲ್ಲರನ್ನೂ ತೊಗೊಂಡೋಗಿ ರೆಸಾರ್ಟ್ನಲ್ಲಿಟ್ಟು 3 ದಿವಸಗಳಿಂದ ಕಟ್ಟಿ ಹಾಕ್ಯಾರಂತಂದ್ರೆ ಬಹುಶಃ ಇವತ್ತು ಏನಾದರೂ ಭಯ ಅನ್ನೋದು ಕಾಡ್ತಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಭಯವನ್ನು ಕಾಡ್ತಾ ಇದೆ. ಹೀಗಾಗಿ ಅಲ್ಲಿಂದ ಏನೋ ಕ್ರಾಸ್ ವೋಟಿಂಗ್ ಆಗ್ಬೋದು ಅನ್ನತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋ ಕಾರಣಕ್ಕಾಗಿ ಬಹುಶಃ ಎಲ್ಲರನ್ನು ತೊಗೊಂಡೋಗಿ ರೆಸಾರ್ಟ್ನಾಗ ಹಾಕಿ ಅವ್ರಿಗೆ ಹೋಮ್ವರ್ಕ್ ಮಾಡಿಸೋಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದಷ್ಟರ ಮಧ್ಯದಲ್ಲಿ ಕೂಡ ನಮಗೆ ವಿಶ್ವಾಸ ಇದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ 2 ಅಭ್ಯರ್ಥಿಗಳು, NDA ಘಟಬಂಧನದ 1 ಅಭ್ಯರ್ಥಿ, 3 ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಕಾಂಗ್ರೆಸ್ ಅಂದ್ರೆ CM ಅವರು ನೇರವಾಗಿ ಆರೋಪ ಮಾಡ್ತಿರೋದು JDS ಅಥವಾ BJP ಕಡೆಯಿಂದ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಪ್ರಯತ್ನ ನಡೆದಿದೆ ಅಂತ. ನೋಡಿ, ನಮಗೆ ಯಾವುದೇ ರೀತಿಯಿಂದ ಪ್ರಯತ್ನ ಇಲ್ಲ. ಯಾಕಂದ್ರೆ ನಮಗೆ ಬಹಳ ಸ್ಪಷ್ಟ ಇದೆ, ಓಟ್ಗಳೇ ನಮಗೆ ಹೆಚ್ಚಿಗೆ ಇದಾವೆ, ನಮಗೇನು ಸಮಸ್ಯೆನೇ ಇಲ್ಲ. 3ನೇ ಅಭ್ಯರ್ಥಿಯಾಗಿ NDA ಘಟಬಂಧನ ನಾವು ಇಳಿಸಿದ್ದೇವೆ, ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನೀವೇ ಅವ್ರೇನು ಮಾತಾಡ್ಸಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ನವ್ರು ಯಾವ ಧೈರ್ಯದ ಮೇಲೆ ಹೇಳಕತ್ತಾರೆ, ನನಗೆ ಅವ್ರು ಹಾಕ್ತಾರೆ ಇವ್ರು ಹಾಕ್ತಾರೆ. ಇವತ್ತು ನಾನು ಬೆಳಗ್ಗೆ ಒಂದು ಟಿವಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಿದ್ರು, ಕಾಂಗ್ರೆಸ್ಸು ಮತ್ತು JDSನ ಅನೇಕರು ನಮ್ಗೆ ಓಟ್ ಹಾಕ್ತಾರೆ ಅಂತೇಳಿ. ಹಾಗಾದ್ರೆ ನೀವು ಮಾತಾಡ್ಸಿರಿ ಅವ್ರಿಗೆ? ಅದು ಸ್ಪಷ್ಟೀಕರಣ ಕೊಡ್ರಿ. ನೀವು ಮಾತಾಡ್ಸಿದ್ರೆ ನಾವು ಅಂಕರ್ ಯಾರನ್ನೂ ಮಾತಾಡ್ಸಿಲ್ಲ, ಮಾತಾಡುವಂಥ ಪ್ರಮೇನೂ ಇಲ್ಲ. ನಮ್ಮ ಕಡೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತಕ್ಕೆ ಎಷ್ಟು ಓಟ್ಬೇಕು ಅದಕ್ಕಿಂತ ಹೆಚ್ಚಿಗೆ ಓಟ್ಗಳಿದ್ದಾವೆ. ಈಗ ಇಷ್ಟೆಲ್ಲ ಮಧ್ಯದಲ್ಲಿ ಕೂಡ ರಾಜಕಾರಣ ನಿಂತು ನೀರಲ್ಲ, ಹರಿವು ನೀರಾಗುತ್ತೆ. ಆ ಮಧ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ NDA ಘಟಬಂಧನ 3 ಸೀಟುಗಳನ್ನು ಗೆಲ್ಲತಕ್ಕಂಥ ಸಂಭವ ಹೆಚ್ಚಿಗಿದೆ ಇವತ್ತು. ಇಷ್ಟು ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ KS ಮಾರ್ತಿನಾಯ್ಕ, ಫ್ರೀಡಮ್ TV, ಬೆಂಗಳೂರು. ಪಕ್ಷದಿಂದ ಒಂದು 4 ಜನರನ್ನ JDS ಶಾಸಕರ ಸಂಪರ್ಕ ಪ್ರಯತ್ನ ನಡೆದಿದೆ ಅನ್ನೋ ಚರ್ಚೆ. ಆ ಥರ ನಾವು ಯಾವುದೂ ಕೂಡ ಮಾಡಕ್ ಹೋಗಿಲ್ಲ. ಅಲ್ಲಿ ಅವ್ರು ಏನಾದರೂ ಕೂಡ ಅವ್ರ ಪಕ್ಷದಲ್ಲಿ ಈ ಥರ ಭಿನ್ನಾಭಿಪ್ರಾಯ ಇದ್ದ ಹಾಕಿದ್ರೆ ಸಂತೋಷ. JDS ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಶಾಸಕರು? ಖಂಡಿತ ಇಲ್ಲ, ಆ ಥರ ಏನಾಗಿಲ್ಲ. ನಮ್ಮ ಅಭ್ಯರ್ಥಿಗಳು ಯಾರು ಕೂಡ ಆ ಥರ ವ್ಯಾಪಾರಕ್ಕೆ, ಕುದುರೆ ವ್ಯಾಪಾರಕ್ಕೆ ಯಾರು ಕೂಡ ಮಣದಿಲ್ಲ. ಇಷ್ಟು JDS ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ KS ಮಾರ್ತಿನಾಯ್ಕ, ಫ್ರೀಡಮ್ TV, ಬೆಂಗಳೂರು. ಈಗಾಗಲೇ ನಾವು ಹಲವು ಪ್ರಮುಖ ನಾಯಕರುಗಳು, ಅದರಲ್ಲೂ ಕಾಂಗ್ರೆಸ್ ಅಥವಾ BJP ಅಥವಾ JDSನ ಶಾಸಕರುಗಳು ಮಾತಾಡ್ತಾ ಇದ್ದನ್ನು ನಾವು ಗಮನಿಸ್ತಾ ಇದ್ವಿ. ಒಂದು ಕಡೆ ಕ್ರಾಸ್ ವೋಟಿಂಗ್ ಆಗಬಹುದು ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಚಲುವರಾಯಸ್ವಾಮಿ ಸೇರಿದಂತೆ ಹಲವು ನಾಯಕರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ದು ನಾವು ನೋಡ್ತಿದ್ವಿ. ಅದು ಚಲುವರಾಯಸ್ವಾಮಿ ಅವರು ಹೇಳಿದಂತೆ ಪ್ರಮುಖವಾಗಿ ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಮ್ಮಲ್ಲಿರುವಂಥ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಇದ್ದೇವೆ, ಮತ್ತು ನಾವು 4 ಸ್ಥಾನಗಳನ್ನು ಎಷ್ಟು ಸುಲಭವಾಗಿ ಗೆಲ್ತೀವೋ ಅದೇ ರೀತಿ 5ನೇ ಸ್ಥಾನವನ್ನು ನಾವು ಸುಲಭವಾಗಿ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನೋಡಿ, ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಒಬ್ಬ ಪರಿಷತ್ ಅಭ್ಯರ್ಥಿ ಗೆಲುವಿಗೆ 28 ಮತಗಳು ಬೇಕಾಗುತ್ತೆ. ಸೊ ಹಾಗಾಗಿ 4 ಅಭ್ಯರ್ಥಿಗಳನ್ನು ಬಹಳ ಈಸಿಯಾಗಿ ಗೆಲ್ಸ್ಕೊಂಡು ಬಿಡಬಹುದು. ಒಟ್ಟು 136 ಸಂಖ್ಯಾಬಲವನ್ನು ಹೊಂದಿರುವಂಥ ಕಾಂಗ್ರೆಸ್ಗೆ. ಸೊ ಅಲ್ಲಿ 4 ಸ್ಥಾನಗಳನ್ನು ಈಸಿಯಾಗಿ ಗೆದ್ಕೊಂಡ್ರು ಕೂಡ ಇನ್ನೂ 24 ಬಾಕಿ ಮತಗಳು ಉಳಿತವೆ. ಸೊ ಹಾಗಾಗಿ 24 ಮತಗಳು ಉಳಿದ್ರೆ ಇಲ್ಲಿ ಕ್ರಾಸ್ ವೋಟಿಂಗ್ ಆಯಿತು ಅಂತಂದರೆ, ಈಗಾಗಲೇ ST ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್ ಇಬ್ಬರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕ್ತೀವಿ ಅಂತ ಹೇಳಿರೋದ್ರಿಂದ, ಸೊ ಅಲ್ಲಿ ನಾವು ಗಮನಿಸ್ತಾ ಹೋದಂತೆ ವಿನಯ್ ಕಾರ್ತಿಕ್ ಪ್ರಕಾಶ್ ಅವರಿಗೆ ಆ 2 ಮತಗಳ ಅನುಕೂಲವಾಗಬಹುದು. ಮತ್ತು ಕೆಲವು ಆತ್ಮಸಾಕ್ಷಿ ಮತಗಳು ಕೂಡ ಕಾಂಗ್ರೆಸ್ ಪರವಾಗಿ ಏನಾದರೂ ಬಿದ್ದರೆ 5ನೇ ಅಭ್ಯರ್ಥಿಯ ಗೆಲುವಿಗೂ ಕೂಡ
ಕಾರಣ ಆಗಬಹುದು. ಆ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ಇಟ್ಕೊಂಡಿದೆ. ಖಂಡಿತವಾಗ್ಲೂ ಇಲ್ಲಿ ಬಹುಶಃ JDS ಅಥವಾ BJPಯಿಂದ ಏನಾದರೂ ಅಡ್ಡ ಮತದಾನ ಆಯಿತು ಅಂತಂದರೆ ಗೊತ್ತಿಲ್ಲ, ಆದರೆ ಕ್ರಾಸ್ ವೋಟಿಂಗ್ ಆಯಿತು ಅಂತಂದರೆ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ರೀತಿಯಲ್ಲಿ ಸಹಾಯಕವಾಗುತ್ತೆ. 5ನೇ ಅಭ್ಯರ್ಥಿಯ ಗೆಲುವಿಗೂ ಕಾರಣ ಆಗಬಹುದು. ಮತ್ತೊಂದು ಕಡೆ BJP ಇಬ್ಬರು ಅಭ್ಯರ್ಥಿಗಳನ್ನು ಬಹಳ ಸುಲಭವಾಗಿ ಗೆಲ್ಲಿಸ್ಕೊಂಡು ಬರುತ್ತೆ. ಇನ್ನುಳಿಯುವಂಥದ್ದು 66 ಶಾಸಕರ ಪೈಕಿ 10 ಬ್ಯಾಲೆನ್ಸ್ ಉಳ್ಕೊಂಡ್ರು ಕೂಡ JDS ಅಭ್ಯರ್ಥಿಯ ಗೆಲುವಿಗೆ ಕಾರಣ ಅಂತ ನಾವು ನೋಡ್ತಾ ಹೋದರೆ JDS 19 ಶಾಸಕ ಬಲವನ್ನು ಹೊಂದಿದೆ. ಆ 10 ಶಾಸಕರು ಏನಾದರೂ ಸಪೋರ್ಟ್ ಮಾಡ್ತಾರಾ? ಆ 10 ಶಾಸಕರಲ್ಲಿ ಎಸ್ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹೋದರೂ ಕೂಡ 8 ಉಳಿಯುತ್ತೆ. ಸೊ ಹಾಗಾಗಿ JDS ಅಭ್ಯರ್ಥಿಯ ಗೆಲುವಿಗೆ ಇದು ಒಂದಷ್ಟು ಕಷ್ಟ ಆಗಬಹುದು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದ್ದು 7 ಸ್ಥಾನಗಳಿಗೆ 8 ಮಂದಿ ಅಭ್ಯರ್ಥಿ ಕಣದಲ್ಲಿರೋದೇ ರೋಚಕತೆಯನ್ನು ಕಾಣುವಂತಾಗಿದೆ.